dear aspirants, welcome back to my channel. There is a good news for all the aspirants who are patiently waited for CTET examination. ಈ CTET ಎಕ್ಸಾಮ್ ಫೆಬ್ರವರಿ 2026ನಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೆನ್ನೆ ತಾನೇ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ CBSE ಅವರು. ಈ ಎಕ್ಸಾಮ್ದು ಟೆಂಟೇಟಿವ್ ಡೇಟ್ 8th ಫೆಬ್ರವರಿ 2026 ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ನೋಟಿಫಿಕೇಶನ್ ಯಾವಾಗ ಬಿಟ್ಟು, ಯಾವಾಗ ಎಕ್ಸಾಮ್ ಡೇಟು, ಮತ್ತು 2025ನಲ್ಲಿ ಆ ಎಕ್ಸಾಮ್ ಕಂಡಕ್ಟ್ ಮಾಡಿರಲಿಲ್ಲ. ದೆನ್ CTET ಮತ್ತು KTETಗೆ ಡಿಫ್ರೆನ್ಸ್ ಏನು, ಆ್ಯಂಡ್ ಅದು ಎಲಿಜಿಬಿಲಿಟಿ ಎಕ್ಸಾಮ್ಸಾ ಅಥವಾ ರಿಕ್ರೂಟ್ಮೆಂಟ್ ಎಕ್ಸಾಮ್ಸಾ, ಮತ್ತು ಎಷ್ಟು ಪೇಪರ್ಸ್ ಇರುತ್ತೆ, ಆಮೇಲೆ ಪೇಪರ್ನಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಿದ್ದಾರೆ, ಇದಿಷ್ಟನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, myself Hajira Nasreen, your learning partner. So let's get started. Dear aspirants, CTET exam, Central Teachers Eligibility Test. ಇದರದ್ದು ನೋಟಿಫಿಕೇಶನ್ ನೆನ್ನೆ ಕೊಟ್ಟಿದ್ದಾರೆ. ಸೊ 8th ಫೆಬ್ರವರಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ನ. ಡಿಯರ್ ಆಸ್ಪಿರೆಂಟ್ಸ್, ಈ ಎಕ್ಸಾಮು 2025ನಲ್ಲಿ ಕಂಡಕ್ಟ್ ಮಾಡಿರಲಿಲ್ಲ. 1 year ಆದಮೇಲೆ 2024ನಲ್ಲಿ ಕಂಡಕ್ಟ್ ಮಾಡಿದ್ರು. 2025ನಲ್ಲಿ ಕಂಡಕ್ಟ್ ಮಾಡಿರಲಿಲ್ಲ. ಈಗ ಒಂದು ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. 8th ಫೆಬ್ರವರಿ 2026ನಲ್ಲಿ ನಾವು ಟೆಂಟೇಟಿವ್ ಡೇಟ್ ಇದು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ 1 yearಯಿಂದ ಪೇಷಂಟ್ಲಿ ವೇಟ್ ಮಾಡ್ತಿದ್ದ ಆಸ್ಪಿರೆಂಟ್ಸ್ಗೆ ಇದು ಒಂದು ಗುಡ್ ನ್ಯೂಸ್. ನಿಮ್ಮ ಏನು ಲರ್ನಿಂಗ್ಸ್ ಇದೆ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋಬೋದು. ಸೊ ಡಿಯರ್ ಆಸ್ಪಿರೆಂಟ್ಸ್, CTET ಅಂತ ಹೇಳಿದ್ರೇನು? ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆ, ನ್ಯಾಷನಲ್ ಲೆವೆಲ್. KTET ಅಂತ ಹೇಳಿದ್ರೇನು? ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇಲ್ಲಿ ನೀವು ಕಾಂಪೀಟ್ ಮಾಡ್ತಾ ಇರೋದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಕರ್ನಾಟಕ ಆಸ್ಪಿರೆಂಟ್ಸ್ ಜೊತೆ ನಿಮ್ಮ ಕಾಂಪಿಟೇಷನ್ ಇರುತ್ತೆ. ಈ CTETಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ನಿಮ್ಮ ಕಾಂಪಿಟೇಷನ್ ಇರುತ್ತೆ. Okay, and dear aspirants, let me clear you very important point. CTET ಮತ್ತು KTET ಎಲಿಜಿಬಿಲಿಟಿ ಎಕ್ಸಾಮ್ಸ್ ಮಾತ್ರ. ಇದು ಎಲಿಜಿಬಿಲಿಟಿ ಎಕ್ಸಾಮ್ಸ್ ಇದು. ಓಕೆ, ಈ ಎಕ್ಸಾಮ್ಸನ್ನು ನೀವು ಕ್ಲಿಯರ್ ಮಾಡಿಕೊಂಡು ಇದರಿಂದ ನೀವು ಎಲಿಜಿಬಿಲಿಟಿ ತಗೊಳ್ತೀರ ಅಷ್ಟೇ. ನೆಕ್ಸ್ಟ್ ಫರ್ದರ್ ಏನು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ, ಆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಆ ಎಕ್ಸಾಮ್ಸ್ ತಗೊಳ್ಳೋಕ್ಕೆ ನೀವು ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ ಈ CTET ಮತ್ತು KTETನ ನೀವು ಕ್ಲಿಯರ್ ಮಾಡಿರಬೇಕು. ಸೊ ಅದು ಹೇಗೆ ಅಂತ ಹೇಳಿದ್ರೆ ಐ ವಿಲ್ ಎಕ್ಸ್ಪ್ಲೇನ್. ಡಿಯರ್ ಆಸ್ಪಿರೆಂಟ್ಸ್, ನೋಡಿ, ಎನಿ ಡಿಗ್ರಿ ಪ್ಲಸ್ B.Ed plus C or KTET ಇದಿಷ್ಟು ಮಾಡಿಕೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ. ಒಂದು ಎಕ್ಸಾಮ್, ರಿಕ್ರೂಟ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, CET ಅಂತ ಹೇಳಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಈ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಕ್ರೈಟೇರಿಯಾನ ಫುಲ್ಫಿಲ್ ಮಾಡಿರಬೇಕು. ಎನಿ ಡಿಗ್ರಿ ಪ್ಲಸ್ B.Ed ಪ್ಲಸ್ ಯಾವುದಾದ್ರೂ ಒಂದು ಟೆಟ್ ಎಕ್ಸಾಮನ್ನು ಕ್ವಾಲಿಫೈ ಆಗಿರಬೇಕು. ಆಗ ಈ ರಿಕ್ರೂಟ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ CET, ಅದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಆ ಎಕ್ಸಾಮನ್ನು ನೀವು ತಗೋಬಹುದು. ಅದರಲ್ಲಿ ಕ್ವಾಲಿಫೈ ಆದರೆ ಡೈರೆಕ್ಟಾಗಿ ಗೌರ್ಮೆಂಟ್ ಜಾಬನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಜಸ್ಟ್ ಲೈಕ್ ಯಾವ ಥರ ಅಂತ ಹೇಳಿದ್ರೆ, PG ಲೆವೆಲ್ನಲ್ಲಿ ಏನು ಮಾಡ್ತೀವಿ ನಾವು? ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಪ್ಲಸ್ KCET ಆರ್ ನೆಟ್.
ಎನಿ ಪಿ ಜಿ ಡಿಗ್ರಿ ಪ್ಲಸ್ ಕೆಸೆಟ್ ಅಥವಾ ನೆಟ್ ಇದಿಷ್ಟು ಎಕ್ಸಾಮನ್ನು ನೀವು ಕ್ವಾಲಿಫೈ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಎ ಪಿ ಎಕ್ಸಾಮ್ ಕಾಲ್ ಮಾಡ್ತಾರಲ್ವಾ, ಅಸಿಸ್ಟೆಂಟ್ ಪ್ರೊಫೆಸರ್. ರೀಸೆಂಟಾಗಿ ಇದಕ್ಕೆಲ್ಲ ಪೋಸ್ಟಿಂಗ್ಸ್ ಆಯಿತು. ಆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಯಾವಾಗ ಆಗ್ತೀರಾ ಅಂತ ಹೇಳಿದ್ರೆ, ಎನಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಜೊತೆ ಕೆಸೆಟ್ ಅಥವಾ ನೆಟ್ ಇದಿಷ್ಟು ಕ್ಲಿಯರ್ ಮಾಡಿ ನೀವು ಎಲಿಜಿಬಲ್ ಆಗಿದ್ರೆ ಮಾತ್ರ ಎ ಪಿ, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟು ಫಾರ್ ಗೌರ್ಮೆಂಟ್ ಜಾಬ್ಸ್. ಡಿಗ್ರಿ ಕಾಲೇಜಸ್ನಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಹೇಳಿದ್ರೆ ಪಿ ಜಿ ಪ್ಲಸ್ ಕೆಸೆಟ್ ಅಥವಾ ನೆಟ್. ಅದು ಕೂಡ ಸ್ಟೇಟ್ ಲೆವೆಲ್ಲು ಇದೆ, ನ್ಯಾಷನಲ್ ಲೆವೆಲ್ಲು ಇದೆ. ಕರ್ನಾಟಕ ಕೆಸೆಟ್ ಅಂತಂದರೆ ಕರ್ನಾಟಕದ್ದು, ನೆಟ್ ಅಂತ ಹೇಳಿದ್ರೆ ನ್ಯಾಷನಲ್ ಲೆವೆಲ್. ಓಕೆ, ಸೊ ಹೋಪ್ ಐ ಆಮ್ ಕ್ಲಿಯರ್. ದೆನ್ ದ ನೆಕ್ಸ್ಟ್ ಕ್ರೈಟೇರಿಯಾ ಇಸ್, ನೋಡಿ, ಸಿಟೆಟ್ ಅಥವಾ ಕಾರ್ಟೆಟ್ಟಲ್ಲಿ ಈ ಮಾರ್ಕ್ಸನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಥವಾ ಎಷ್ಟು ಪೇಪರ್ಸ್ ಇದೆ, ಯುವರ್ ರೋಡ್ ಮ್ಯಾಪ್ ಟು ಸಕ್ಸಸ್. ಸೊ ಎರಡು ಪೇಪರ್ಸ್ ಇರುತ್ತೆ ಡಿಯರ್ ಆಸ್ಪಿರೆಂಟ್ಸ್. ಎನಿ ಡಿಗ್ರಿ ಪ್ಲಸ್ ಡಿ ಎಡ್ ಅಥವಾ ಡಿ ಎಲ್ ಎಡ್ ಅಥವಾ ಬಿ ಎಲ್ ಎಡ್ ಅಥವಾ ಟಿ ಸಿ ಹೆಚ್, ಇದಿಷ್ಟು ಕೂಡ ಪೇಪರ್ ಒನ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಓಕೆ, ಎನಿ ಡಿಗ್ರಿ ಜೊತೆ ಡಿ ಎಡ್ ಆಗಿರಬೇಕು ಅಥವಾ ಡಿ ಎಲ್ ಎಡ್ ಆಗಿರಬೇಕು ಅಥವಾ ಬಿ ಎಡ್ ಆಗಿರಬೇಕು ಅಥವಾ ಟಿ ಸಿ ಹೆಚ್ ಆಗಿರಬೇಕು. ಇದು ಇನ್ನೊಂದು ಸ್ವಲ್ಪ ಇದು ಡೌಟ್ಫುಲ್ ಇದೆ, ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ನಲ್ಲಿ ಎಲ್ಲ ಡೀಟೇಲ್ ಆಗಿ ನೀವು ಓದಿದ್ರೆ ಅದರಲ್ಲಿ ಒಂದು ಐಡಿಯಾ ಬರುತ್ತೆ. ಈ ಪೇಪರ್ 2ನಲ್ಲಿ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಕಂಪಲ್ಸರಿ ಅಂಥವರೇ ಈ ಎಕ್ಸಾಮನ್ನು ತಗೊಳಕ್ಕೆ ಸಾಧ್ಯ. ಓಕೆ, ಸೊ ಈ ಎಕ್ಸಾಮನ್ನು ತಗೊಂಡ್ರೆ ಈ ಎಕ್ಸಾಮ್ನಲ್ಲಿ ಮಾರ್ಕ್ಸ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಅಂತ ಹೇಳಿ. 150 ಮಾರ್ಕ್ಸ್ಗೆ ಟೋಟಲ್ ಎಕ್ಸಾಮ್ ಇರೋದು. ಸೊ ಈಚ್ ಪೇಪರ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಚಾಯ್ಸ್ MCQs ಇರುತ್ತೆ. ಅದು ನೋ ನೆಗೆಟಿವ್ ಮಾರ್ಕಿಂಗ್. ಓಕೆ, ಸೊ ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ CDP, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ 30 ಮಾರ್ಕ್ಸ್ಗಿರುತ್ತೆ. ದೆನ್ ಲ್ಯಾಂಗ್ವೇಜಸ್ಸು, ಇದು 21 ಲ್ಯಾಂಗ್ವೇಜಸ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ ಆ ಲ್ಯಾಂಗ್ವೇಜಸ್ಸನ್ನು ತಗೋಬೋದು. ಈ ಎರಡು ಡಿಪೆಂಡ್ಸ್ ಆನ್ ದ ಬಿ ಎಡ್ನಲ್ಲಿ ನೀವು ಯಾವುದೋ ಸಬ್ಜೆಕ್ಟ್ ಚೂಸ್ ಮಾಡಿರ್ತೀರಾ ಅದನ್ನು ನೀವು ಇಲ್ಲಿ ಚೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಸ್ಕೋರಿಂಗ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾದರೆ, ನಾನು ಬಿ ಎಡ್ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಮಾಡಿದ್ದೀನಿ. ಸೊ ಮ್ಯಾಥ್ಸ್ನಲ್ಲಿ 30 ಕ್ವಶನ್ಸ್ ಕೇಳ್ತಾರೆ, ಸೈನ್ಸಲ್ಲಿ 30 ಕ್ವಶನ್ಸ್ ಕೇಳ್ತಾರೆ. ಸೊ ಟೋಟಲ್ ಆಗಿ ಇದಿಷ್ಟು ನೀವು ಸ್ಕೋರ್ ಮಾಡಿದ್ರೆ ನಿಮಗೆ ಕ್ರೈಟೀರಿಯಾ ಏನಿದೆ ಗೊತ್ತಾ? ಈ ಕ್ರೈಟೀರಿಯಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ 150 ಮಾರ್ಕ್ಸಲ್ಲಿ ಜನರಲ್ ಮೆರಿಟ್ ಅವರು ಜಸ್ಟ್ 90 ಸ್ಕೋರ್ ಮಾಡಬೇಕು. ನೀವು 90 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು. ಅದರ್ಸ್ ಇದಾರಲ್ಲ, ಅದರ್ಸ್ ಯಾರ್ಯಾರು? SC ಅಥವಾ ST ಅಥವಾ OBC, ಇವರು ಜಸ್ಟ್ ಸ್ಕೋರ್ ಮಾಡಬೇಕಾಗಿರೋದು. ಇದು ಫಿಕ್ಸ್ಡ್. ಇದು ಜನರಲ್ ಅವರು 90 ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈಡ್ ಅಂತ ಹೇಳ್ತಾರೆ. SC ST OBC ಅವರು 82 ಮಾರ್ಕ್ಸ್ ಮಿನಿಮಮ್ ತಗೋಬೇಕು, ಆಗ ಅವರು ಕ್ವಾಲಿಫೈ ಅಂತ ಹೇಳ್ತಾರೆ. ಸೊ ಈ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು ಈ 150 ಮಾರ್ಕ್ಸಲ್ಲಿ. ಆಮೇಲೆ ಪ್ರತಿಯೊಂದರಲ್ಲೂ ಈ 30 ಮಾರ್ಕ್ಸ್ನಲ್ಲಿ ಮಿನಿಮಮ್ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಲೂ ಇದೆ, ಆಯಿತಾ? ಬರೀ ನೀವು ಈ ಎರಡರಲ್ಲೇ ಜಾಸ್ತಿ ಸ್ಕೋರ್ ಮಾಡ್ತೀವಿ, ಇದರಲ್ಲೆಲ್ಲ ಸ್ಕೋರ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. 9 ಏನೋ ಮೈಟ್ ಬಿ, ಐ ಆಮ್ ನಾಟ್ ಶ್ಯೂರ್. ಸೊ 9 ಏನೋ ಮಿನಿಮಮ್ ಮಾರ್ಕ್ಸ್ ಇದೆ, ಅದಷ್ಟು ಸ್ಕೋರ್ ಮಾಡಲೇಬೇಕು ನೀವು ಈಚ್ ಕ್ಯಾಟಗರಿನಲ್ಲಿ. ಸೊ ನೆಕ್ಸ್ಟ್ ಡಿಯರ್ ಆಸ್ಪಿರೆಂಟ್ಸ್, ಈ ಎಕ್ಸಾಮು CBSE ಅವರು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇನಕ್ಕೆ ಕಂಡಕ್ಟ್ ಮಾಡ್ತಿರೋದು ಅಂದರೆ, ಫೌಂಡೇಶನಲ್ ಟೀಚಿಂಗ್ ಸ್ಕಿಲ್ಸನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಆಸ್ಪಿರೆಂಟ್ಸು ನೆಕ್ಸ್ಟು ಪ್ರೈಮರಿ ಅಥವಾ ಹೈಯರ್ ಪ್ರೈಮರಿ ಲೆವೆಲ್ಗೆ ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮದ್ರಲ್ಲಿ ಆ ಪೊಟೆನ್ಷಿಯಲ್ ಇದೆಯಾ, ಬೇಸಿಕ್ ಟೀಚಿಂಗ್ ಸ್ಕಿಲ್ಸ್ ಇದೆಯಾ ಇಲ್ವೋ ಅದನ್ನು ಚೆಕ್ ಮಾಡೋಕ್ಕೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ಇಫ್ ಯು ನಿಮಗೆ ಇದರಿಂದ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 3.5 months ಇದೆ ಡಿಯರ್ ಆಸ್ಪಿರೆಂಟ್ಸ್. ಸೊ ಲೆಟ್ಸ್ ಪ್ರೇ that prayer turns into results. Wish you all the best, and follow my channel for more details. Thank you.